ಬಹು ನಿರೀಕ್ಷೆ ಇರ್ತಕ್ಕಂಥ ನಮ್ಮ ಕಪಡಿ ರಾಜಪ್ಪ ಸಿದ್ದಪ್ಪಾಜಿಯ ದೇವಸ್ಥಾನದ ಈ ಒಂದು ಮೇಲು ಸೇತುವೆ ಏನೀಗಾಗಲೇ ಕಳೆದ ಒಂದೂವರೆ ವರ್ಷಗಳ ಹಿಂದೆ ಇದನ್ನ ಅನುಮೋದನೆ ಮಾಡಿ ಈಗಾಗಲೇ ಅದು ಕಾಮಗಾರಿಯನ್ನು ಮಾಡುವಂತ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ಈ ಹಿಂದೆ ನಮ್ಮ ಏನು ಹಳೆ ವಾಟರ್ ಪಂಪ್ ಹೌಸ್ ಇತ್ತು ಅಲ್ಲಿಂದ ಸೇತುವೆ ಮಾಡ್ಬೇಕಂತೇಳಿ ಒಂದು ನಕ್ಷೆಯನ್ನು ತಯಾರಿಸಿದ್ರು. ಅಲ್ಲಿ ಕಾರಣಾಂತರದಿಂದ ಆ ಕಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಬದಲಿ ಮಾಡುವಂತ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ನಿಟ್ಟಿನಲ್ಲಿ ಎಲ್ಲಿ ಆ ಒಂದು ಜಮೀನು ಹೋಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಕಾಮಗಾರಿ ಎಲ್ಲಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸ್ಥಳವನ್ನ ಪರಿಶೀಲನೆ ಮಾಡಿ ಭೇಟಿಯನ್ನು ಕೊಟ್ಟು ನಮ್ಮ ಸ್ಥಳೀಯ ರೈತರ ಜೊತೆ ಸಮಾಲೋಚನೆಯನ್ನು ಮಾಡಿ ಅಧಿಕಾರಿಗಳ ಸಮೇತವಾಗಿ ಇಲ್ಲಿ ಬಂದು ಜಾಗವನ್ನು ವೀಕ್ಷಣೆ ಮಾಡಿದ್ದೇವೆ. ನಾವು ಈಗಾಗಲೇ ನಮ್ಮ ರೈತರಿಗೆ ಮನವಿಯನ್ನು ಮಾಡಿದ್ದೇವೆ. ಈ ಒಂದು ಭಾಗದಲ್ಲಿ ಎಲ್ಲ ಜನರ ಅನುಕೂಲತೆಗಾಗಿ ಈ ಒಂದು ಸೇತುವೆ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ತಾವು ಕೂಡ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕಂತೇಳಿ ಅವ್ರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಅದಕ್ಕೆ ಬೇಕಾದಂಥ ಪೂರ್ವಕವಾಗಿ ಅವರು ಕೂಡ ನಮಗೆ 1 ವಾರ ಕಾಲಾವಕಾಶ ಕೊಡಿ, ನಾವೆಲ್ಲ ರೀತಿ ಮಾತಾಡಿಕೊಂಡು ನಮಗೆ ಒಪ್ಪಿಗೆಯನ್ನು ಸೂಚಿಸ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ. ನಾವೀಗಾಗಲೇ ನಮ್ಮ ಗಂಧನಹಳ್ಳಿ ಗ್ರಾಮದ ಯಜಮಾನರುಗಳಿಗೆ ಈ ಒಂದು ಜವಾಬ್ದಾರಿಯನ್ನು ವಹಿಸಿದ್ದೇವೆ. ಅದರ ಮೂಲಕವಾಗಿ ಅವರು ಒಪ್ಪಿಗೆ ಕೊಟ್ಟಂತ ನಂತರ ಈ ಒಂದು ಕಾಮಗಾರಿಯನ್ನು ಪ್ರಾರಂಭವನ್ನು ಮಾಡ್ತೇವೆ. ಈ ಒಂದು ಕಾಮಗಾರಿಯನ್ನು ಮಾಡಿ ಈ ಭಾಗದ ನಮ್ಮ ಹಳ್ಳಿಯ ಜನರಿಗೆ ಅನುಕೂಲವಾಗೋ ನಿಟ್ಟಿನಲ್ಲಿ ಈ ಒಂದು ಸೇತುವೆ ಆಗುತ್ತೆ. ಜೊತೆಗೆ ಈ ಭಾಗದಲ್ಲೂ ಕೂಡ ಒಂದು ಕಬಡ್ಡಿಯ ಏನು ಒಂದು ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿರ್ಬೋದು, ಬೇರೆ ಬೇರೆ ರೀತಿಯ ಒಂದು ಸಂದರ್ಭದಲ್ಲಿರ್ಬೋದು, ಈ ಭಾಗದಲ್ಲೂ ಕೂಡ ಹೆಚ್ಚಿನ ರೀತಿಯಾಗಿ ನಮ್ಮ ಜನರು ಬಂದು ಒಂದು ರಾಜಪ್ಪಾಜಿ ಸಿದ್ದಪ್ಪಾಜಿ ಆಶೀರ್ವಾದವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಅನುಕೂಲತೆಗಳಾಗುತ್ತೆ. ಈ ಭಾಗದ ಜನರಿಗೆ ಎಲ್ಲ ರೀತಿಯ ಅನುಕೂಲತೆಗಳು ಮಾಡೋದ್ರ ಜೊತೆಗೆ ಈ ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಪ್ರದೇಶವು ಕೂಡ ಇದಾಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ತಮ್ಮ ಮೂಲಕವಾಗಿ ತಿಳಿಸಲಿಕ್ಕೆ ಬಯಸ್ತೇನೆ. ಈಗ 25 ಕೋಟಿ ಅನುದಾನದ ಅಡಿಯಲ್ಲಿ ಈಗಾಗಲೇ ಈ ಒಂದು ಸೇತುವೆ ಕಾಮಗಾರಿಯನ್ನ ಕೈ ಎತ್ಕೊಂಡಿರ್ತಕ್ಕಂಥದ್ದು. ಅದರ ಅಡಿಯಲ್ಲಿ ಈಗಾಗಲೇ ಎಲ್ಲ ಸಂಪೂರ್ಣವಾಗಿ ಟೆಂಡರ್ ಮುಗಿದು ಈಗಾಗಲೇ ಎಲ್ಲ ಅಗ್ರಿಮೆಂಟ್ ಆಗಿ ಕಳೆದ ವರ್ಷವೇ ಒಂದು ಟೆಂಡರ್ ಅಗ್ರಿಮೆಂಟ್ ಕೂಡ ಆಗಿದೆ. ಇದಕ್ಕೆ ಬೇಕಾದಂಥ ಡಿಸೈನ್ ಅನ್ನ ಮಾಡಿಸಿ ಜೊತೆಗೆ ಏರಿಯಲ್ ಸರ್ವೆ ಮಾಡಿಸಿ ಎಲ್ಲವೂ ಕೂಡ ಮುಗಿದಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಏನು ನಮ್ಮ ರೈತರ ಸಮ್ಮತಿಯನ್ನು ಪಡ್ಕೊಂಡು ಆಗುವವುಗಳ ವಿಚಾರವನ್ನ ಮಾಡಿ ಅದರ ನಂತರ ಈ ಒಂದು ಕಾಮಗಾರಿಯನ್ನ ಪ್ರಾರಂಭವನ್ನ ಮಾಡುವಂತ ಹಂತದಲ್ಲಿ ಇರ್ತಕ್ಕಂಥದ್ದು.